ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನು ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂತೋ ಅವತ್ತಿನಿಂದ ಕೂಡ ರೈತರಿಗೆ ಬಹಳಷ್ಟು ಅಂದರೆ ಈಗ ಹಾಲಿನ ದರ ಗ್ರಾಹಕರಿಗೆ ಜಾಸ್ತಿ ಮಾಡಿ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವರು ಅಧಿಕಾರಕ್ಕೆ ಬಂದ ಮೇಲೆ ಈಗ ರೈತರಿಗೆ 662 ಕೋಟಿ ಅವರು ಬಾಕಿ ಇಟ್ಕೊಂಡಿದ್ದಾರೆ. ಸಹಾಯಧನ ಕೊಡಬೇಕಾಯ್ತು, ಅದು ಕೊಡ್ತಾ ಇಲ್ಲ. ಒಂದು ಕಡೆ ಗ್ರಾಹಕರಿಗೆ ಭಾರಿ ಆಗ್ತಾ ಇದೆ, ಮತ್ತು ರೈತರಿಗೆ ಅವರಿಗೆ ಬರ್ತಾ ಇರೋ ಒಂದು ಸಹಾಯಧನ ಕೂಡ ಬರ್ತಾ ಇಲ್ಲ. ಹಾಗಾಗಿ ಎರಡೂ ಅಂದರೆ ಗ್ರಾಹಕರು ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬೆಲೆ ಏರಿಕೆಯಿಂದ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವಿದ್ಯುತ್ ಬೆಲೆ ನಿಮ್ಗೆ ಗೊತ್ತಿದ್ದಂಗೆ ಟೋಟಲ್ ಅವ್ರು ಬಂದಾಗಲಿಂದ 2 ರೂಪಾಯಿ 89 ಪೈಸಾ ಅವರು ಒಂದು ಯೂನಿಟಿಗೆ ಜಾಸ್ತಿ ಮಾಡಿದ್ದಾರೆ. ಅಂದರೆ 200 ಯೂನಿಟ್ ಫ್ರೀ ಅಂತ ಹೇಳಿದರು, ಮತ್ತು ಇಲ್ಲ 200ಕ್ಕಿಂತ ಕಡಿಮೆ ಮಾಡೋರಿಗೆ ಅದೇ ಇರುತ್ತೆ, ಮತ್ತು ಅವ್ರಿಗೆ 200 ಯೂನಿಟ್ ಫ್ರೀ ಆಗಿ ಕೊಡಲ್ಲ, ಮತ್ತು 200ಕ್ಕಿಂತ ಜಾಸ್ತಿ ಮಾಡಿದ್ರೆ ಅವರಿಗೆ ಇದು ಮಾಡ್ತೀವಿ ಈ ರೇಟ್ ಅಂತೇಳಿ ಹೇಳಿದ್ದಾರೆ. ಪ್ರತಿಯೊಂದು ವೈದ್ಯಕೀಯ ವೆಚ್ಚಗಳು ನಾವು ನೋಡ್ದಂಗೆಲ್ಲ ಪ್ರತಿಯೊಂದು ವಿಷಯದಲ್ಲಿ ಲಾಸ್ಟಿಗೆ ಅವರು ಗಾಯ ಆಗಿ ಆ ಸರ್ಟಿಫಿಕೇಟ್ ಬೇಕು ಅಂತಂದರೆ ಕೂಡ ಅವ್ನು ಲಾಸ್ಟಿಗೆ ಎಷ್ಟು 250 ರೂಪಾಯಿಂದ 300 ರೂಪಾಯಿ ಮಾಡಿದ್ದಾರೆ. ಪ್ರತಿಯೊಂದು ಎಕ್ಸ್ರೇ ತಗೋಬೇಕು, ಆಪ್ರೇಷನ್ ಮತ್ತು ಡ್ರೆಸ್ಸಿಂಗ್ ಶುಲ್ಕ, ECG, ವೆಂಟಿಲೇಟರ್ಸು, ಪ್ರತಿಯೊಂದು ವೆಂಟಿಲೇಟರ್ಸ್ ಅಂದರೆ ಒಂದೇ ಸಾರಿ 360 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜನ ಪ್ರತಿಯೊಬ್ಬರು ಕೂಡ ಭಾಳ ಸಂಕಷ್ಟದಲ್ಲಿದೆ ಸರ್. ಅಂದರೆ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಅಂದರೆ ನೋಡಿ ಒಂದೇ ಸಾರಿ ಮಾಡಲ್ಲ ಅವರು, ಸ್ವಲ್ಪ 20 ರೂಪಾಯಿ 20 ಪೈಸಾ 36 ಪೈಸಾ 50 ಪೈಸಾ ಆ ಥರ ಇನ್ಕ್ರೀಸ್ ಮಾಡ್ಕೊತ ಜನರಿಗೆ ಟೋಟಲ್ ಆಗಿ ಈಗ ಲಾಸ್ಟಿಗೆ ವಿದ್ಯುತ್ ದರ 2 ರೂಪಾಯಿ 89 ಪೈಸಾ ಒಂದು ಯೂನಿಟ್ಗೆ ಬಂದಿದೆ. ಹಂಗಾಗಿ ಮತ್ತೆ ಮುದ್ರಾಂಕ ಶುಲ್ಕ ಅದರಲ್ಲಿ ಕೂಡ ಪ್ರತಿಯೊಂದು ಕೂಡ ದತ್ತು ಸ್ವೀಕಾರ ಪತ್ರ ಕೂಡ ಲಾಸ್ಟಿಗೆ 500 ರೂಪಾಯಿ ಇದ್ದಿದ್ದು 1000 ರೂಪಾಯಿ, 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಎಲ್ಲ ಪ್ರತಿಯೊಂದು ಕೂಡ ಡೂಪ್ಲಿಕೇಟ್ ಒಂದು ಕೌಂಟರ್ ಪಾರ್ಟ್ ತೊಗೋಬೇಕಂದ್ರೆ ಕೂಡ 500ರಿಂದ 1000 ಆಗಿದೆ. ಪ್ರತಿಯೊಂದು ಹೈಪಾಥಿಕೇಶನ್ ಕೂಡ 2% ಇದ್ದಿದ್ದು 0.2% ಇದ್ದಿದ್ದು 0.5%. ಪ್ರತಿಯೊಂದು ಲೀಸ್ ಸರೆಂಡರ್ ಕೂಡ ತೊಗೊಂಡಿದ್ದಾರೆ. GPA ತಮಾಷಾ ಅಂತಂದರೆ 100 ರೂಪಾಯಿಯಿಂದ 200 ರೂಪಾಯಿ ಇತ್ತು, 500ರಿಂದ 1000 ರೂಪಾಯಿ ಮಾಡಿದ್ದಾರೆ. ಕಾಮಿಡಿಕೆ ಶುಲ್ಕ ಅಂದರೆ ಇನ್ನು ಪಾಪ ಮಕ್ಕಳಿಗೆ 20,000 30,000 ಒಂದೊಂದು ಫೀಸಲ್ಲಿ ಜಾಸ್ತಿ ಮಾಡ್ಕೊತ ಹೋಗ್ತಾ ಇದ್ದಾರೆ. ಮೆಟ್ರೋ ದರ ತಾವು ನೋಡ್ದಂಗೆ 30 ರೂಪಾಯಿ ಒಂದೇ ಸಾರಿ ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ ಚಾಲಿತ ವಾಹನಗಳಿಗೆ ಅದು ಪ್ರತಿಯೊಂದು ಕೂಡ ನಿಮಗೆ ಮುದ್ರಾಂಕ ಶುಲ್ಕದಿಂದ ಹಿಡಿದು ವಾಹನ ನೋಂದಣಿ ಶುಲ್ಕ ಮತ್ತು ರಾಜ್ಯ ಮಟ್ಟದ ಕಾಲೇಜು ಶುಲ್ಕಗಳು ಕೂಡ ಕಾಮಿಡಿಕೆ ಕೂಡ ಲಾಸ್ಟಿಗೆ ಮಕ್ಕಳಿಗೆ ಬಡ ಮಕ್ಕಳಿಗೆ 20,000 17,000 ಜಾಸ್ತಿ ಮಾಡ್ಕೊತ ಹೋದರೆ ಎಲ್ಲಿದ್ದ ಅವರು ಬರ್ಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರೊಟೆಸ್ಟ್ ಅಂತೂ ಭಾಳ ಇದು ಅಹೋರಾತ್ರಿ ಧರಣಿ ಮಾಡ್ತೀವಿ ನಾವು. ನಾಳೆ ಹೋಗಬೇಕು, ನಾಳೆ ರಾತ್ರಿ ಕಂಪ್ಲೀಟು ಫ್ರೀಡಮ್ ಪಾರ್ಕಲ್ಲೇ ಅಹೋರಾತ್ರಿ ಧರಣಿ ಮಾಡಿ ನಾಡ್ದ ನಾವು 12 ಗಂಟೆವರೆಗೆ ಧರಣಿ ಮಾಡ್ತಾಯಿದ್ವಿ. ದರೆ ಜಾಸ್ತಿ ಆಗೋದು ಹೆಚ್ಚಳ ಮಾಡಿದ್ದಕ್ಕಾಗಿ ಮತ್ತು ನಮ್ಮ ಶಾಸಕರನ್ನ ಅಮಾನತು ಮಾಡಿದಾರಲ್ಲ ಅದನ್ನು ಕೂಡ ನಾವು ಸಬ್ಜೆಕ್ಟ್ ಆಗಿ ತೊಗೊಂಡು ನಾವು ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.